ಕರ್ನಾಟಕ ಸರ್ಕಾರ ವಿದ್ಯುತ್ ಚಾಲಿತ ವಾಹನಗಳೇನು ಇಲ್ಲಿವರೆಗೆ ಕರ ವಿನಾಯಿತಿಯನ್ನ ಪಡೆದಿದ್ದು ಟ್ಯಾಕ್ಸ್ ಎಕ್ಸಂಪ್ಷನ್ ಅದನ್ನ ಹಿಂತೆಗೆದುಕೊಂಡಿದ್ದಾರೆ. ಟ್ಯಾಕ್ಸ್ ಎಕ್ಸಂಪ್ಷನ್ ಹ್ಯಾಸ್ ಬಿನ್ ವಿತ್ಡ್ರಾನ್ ಅನ್ನುವಂತ ಘೋಷಣೆಯನ್ನ ಮಾಡಿದ್ದಾರೆ. ಇದು ನಮ್ಮ ದೇಶದ ಮತ್ತು ಜಗತ್ತಿನಲ್ಲಿ ಏನು ಇವಿ ವೆಹಿಕಲ್ಸ್ ಮೇಲೆ ಅಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗೆ ಶಿಫ್ಟ್ ಆಗಬೇಕು ಅನ್ನುವಂತ ಒಂದು ಪ್ರಯತ್ನ ನಡೀತಾ ಇದೆ. ಅದಕ್ಕೆ ಬಹಳ ದೊಡ್ಡ ಹಿನ್ನಡೆ ಆಗ್ತದೆ. ಮೊದಲನೇದಾಗಿ ಇದರಿಂದ ನಮ್ಮ ದೇಶಕ್ಕಾಗುವಂತಹ ಲಾಸು ನಾವು 2030ರವರೆಗೆ 50% ನಾವು ಎಮಿಷನ್ ಕಮ್ಮಿ ಮಾಡುವಂತಹ ಗುರಿಯನ್ನು ಇಟ್ಕೊಂಡು ಹೊರಟಿರೋದು ಇತ್ಯಾದಿ ಇತ್ಯಾದಿ ಒಟ್ಟಾರೆ ಪೊಲ್ಯೂಷನ್ ಬಗ್ಗೆ ಒಂದಿದ್ರೆ, ಇನ್ನೊಂದು ಪ್ರಮುಖವಾದಂತಹ ಸಂಗತಿ ಸರ್ಕಾರ ಅರ್ಥ ಮಾಡ್ಕೋಬೇಕಾಗಿದ್ದಂಥದ್ದು, ಇದರಿಂದ ಪುನಃ ಜನ ಡೀಸೆಲ್ ವೆಹಿಕಲ್ ಮತ್ತು ಪೆಟ್ರೋಲ್ ವೆಹಿಕಲ್ಗೆ ವಾಪಸ್ ಹೋಗೋದಕ್ಕೆ ಒಂದು ಪ್ರೋತ್ಸಾಹವನ್ನ ಕೊಟ್ಟಂಗೆ ಆಗ್ತದೆ. ಇದರ ಪರಿಣಾಮ ಏನು ಅಂತಂದ್ರೆ, ನಾವು ನಮ್ಮ ದೇಶದಲ್ಲಿ ಡೀಸೆಲು ಪೆಟ್ರೋಲ್ ಇತ್ಯಾದಿ ಏನಿದೆ ಅರ್ಥಾತ್ ಕಚ್ಚಾ ತೈಲವನ್ನ ನಾವು ವಿದೇಶದಿಂದ ತರಿಸಿಕೊಳ್ತೀವಿ. ನಮ್ಮ ದೇಶದಲ್ಲಿ ಉತ್ಪಾದನೆ ಇಲ್ಲ ಅದು, ಯಾಕಂದ್ರೆ ಅದು ನೈಸರ್ಗಿಕ ಒಂದು ಪ್ರಾಡಕ್ಟ್, ಅದು ನೈಸರ್ಗಿಕ ಉತ್ಪಾದನೆ, ಅದು ಭೂಮಿಯಲ್ಲಿ ಸಮುದ್ರದ ಆಳದಲ್ಲಿ ಇದ್ರೆ ತೆಗಿಬಹುದು. ನಮ್ಮ ದೇಶದಲ್ಲಿ ಅದು ಬಹಳ ಕಮ್ಮಿ ಇದೆ, ಹಾಗಾಗಿ ನಾವು ವಿದೇಶದಿಂದ ತರಿಸ್ಕೊಳ್ತಾ ಇದ್ವಿ. ಅದು ಕೂಡ ಇವತ್ತಿನ ಪರಿಸ್ಥಿತಿಯಲ್ಲಿ ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ಮಧ್ಯೆ ಏನು ಯುದ್ಧ ನಡೀತಾ ಇದೆ ಅದರ ಪರಿಣಾಮವಾಗಿ ಗಲ್ಫ್ ರಾಷ್ಟ್ರಗಳ ಮೇಲೆ, ಮಧ್ಯಪ್ರಾಚ್ಯಗಳ ಮೇಲೆ ಏನು ಅಟ್ಯಾಕ್ ಆಗ್ತಾ ಇದೆ, ಅಲ್ಲಿಂದನೇ ನಮ್ಮ ಕ್ರೂಡ್ ಆಯಿಲ್, LPG ಇತ್ಯಾದಿ ಎಲ್ಲ ಬರೋದು. ಅಲ್ಲಿ ಇವತ್ತು ಈ ಪರಿಸ್ಥಿತಿ ಇದ್ದಾಗ, ಈಗಾಗಲೇ ಕಚ್ಚಾ ತೈಲದ ಬೆಲೆ ಆಕಾಶಕ್ಕೇರಿದಾಗ ಇಲೆಕ್ಟ್ರಿಕ್ ವೆಹಿಕಲ್ಗಳ ಮೇಲೆ ಟ್ಯಾಕ್ಸ್ ಎಕ್ಸಂಪ್ಷನ್ ಅನ್ನು ವಿತ್ಡ್ರಾ ಮಾಡೋದು ಸರ್ಕಾರದ ಎಷ್ಟೊಂದು ದಿವಾಳಿಯಾಗಿದೆ. ಸಣ್ಣ 250 ಕೋಟಿ ರೂಪಾಯಿ ನಾವು ಇನ್ಕಮ್ ಜನರೇಟ್ ಮಾಡ್ತೀವಿ, ಇದರಿಂದ ರೆವಿನ್ಯೂ ಜನರೇಟ್ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಹೇಳಿದೆ. 3.5 ಲಕ್ಷ ಕೋಟಿ ರೂಪಾಯಿಯ ಬಜೆಟ್ ಹೊಂದಿರುವಂತಹ ಕರ್ನಾಟಕ ಸರ್ಕಾರಕ್ಕೆ 250 ಕೋಟಿ ರೂಪಾಯಿ ಸಂಬಂಧ ಒಂದು ಮುಂಧೋರಣೆಯಿಂದ ಈ ಒಂದೇನು ಟ್ಯಾಕ್ಸ್ ಎಕ್ಸಂಪ್ಷನ್ ಅನ್ನ ಕೊಟ್ಟಿದ್ದು, ಕರ ವಿನಾಯಿತಿಯನ್ನ ಇದು ವಿತ್ಡ್ರಾ ಮಾಡಿರುವಂತದ್ದು. ಎರಡನೇದು, ಡೀಸೆಲ್ ಮತ್ತು ಪೆಟ್ರೋಲ್ ವೆಹಿಕಲ್ಗೆ ಪ್ರೋತ್ಸಾಹ ಕೊಡುವುದರ ಮೂಲಕ ನಮ್ಮ ಇಂಪೋರ್ಟ್ ಬಿಲ್ ಅನ್ನ ಜಾಸ್ತಿ ಮಾಡ್ತಾ ಇರೋದು ಇದರಿಂದ ಎದ್ದು ಕಾಣ್ತದೆ. ಮುಖ್ಯವಾಗಿ ಕರ್ನಾಟಕ ಸರ್ಕಾರ ನನಗೆ ಅನ್ನಿಸ್ತದೆ, ಈಗೇನು ಅವ್ರಿಗೆ ಡೀಸೆಲು ಪೆಟ್ರೋಲು ಇತ್ಯಾದಿ ಪೆಟ್ರೋಲಿಯಂ ಪ್ರಾಡಕ್ಟ್ ಮೇಲೆ ಅವರಿಗೆ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅಂದ್ರೆ ಕರ್ನಾಟಕದ ಕಮರ್ಷಿಯಲ್ ಟ್ಯಾಕ್ಸ್ ಅನ್ನ ಹಾಕ್ಲಿಕ್ಕೆ ಅವಕಾಶ ಇದೆ. ಸೊ ಅದರಿಂದ ಕೂಡ ಅವ್ರಿಗೆ ಇದು ಡೀಸೆಲ್ ಮಾರಾಟ ಜಾಸ್ತಿ ಆದ್ರೆ ನನಗೆ ದುಡ್ಡು ಜಾಸ್ತಿ ಬರ್ತದೆ ರಾಜ್ಯ ಸರ್ಕಾರಕ್ಕೆ ಅನ್ನುವಂತ ಒಂದು ಕುಚ್ಚಿತ ಉದ್ದೇಶದಿಂದನೂ ಇದನ್ನು ಮಾಡಿರುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಕರ್ನಾಟಕ ಸರ್ಕಾರ ದಿವಾಳಿ ಎದ್ದಿದೆ. ಕರ್ನಾಟಕ ಸರ್ಕಾರದಲ್ಲಿ ಯಾವುದೇ ರೀತಿಯಾದಂತಹ ಆರ್ಥಿಕ ಶಿಸ್ತಿಲ್ಲ. ಹಾಗಾಗಿ ಎಲ್ಲಿಂದ ದುಡ್ಡು ಬರ್ತದ ಅಲ್ಲಿಂದ ನಾವು ತೆಗಿಬೇಕು ಅಂತ ಹೇಳಿ ಈ ದೇಶಕ್ಕೆ ಹಾನಿ ಆದರೂ ಚಿಂತೆ ಇಲ್ಲ, ನಾವು ಎಲೆಕ್ಟ್ರಿಕ್ ವೆಹಿಕಲ್ ಟ್ಯಾಕ್ಸ್ ಅನ್ನು ಹಿಂತೆಗಿತೀವಿ ಅನ್ನುವಂತ ಮಾಡಿರುವುದು ಅತ್ಯಂತ ಖಂಡನೀಯ. ಸರ್ಕಾರ ಇದನ್ನ ತಕ್ಷಣ ರೋಲ್ ಬ್ಯಾಕ್ ಮಾಡಬೇಕು, ಅಂದ್ರೆ ಇದನ್ನು ವಾಪಸ್ ತೆಗೆದುಕೊಳ್ಳಬೇಕು ಅಂತ ಆಗ್ರಹ ಮಾಡ್ತೀನಿ ಮತ್ತು ಈ ನಡೆಯನ್ನ ನಾನು ತೀವ್ರವಾಗಿ ಖಂಡಿಸ್ತೇನೆ.